ವ್ಯಾಪಾರದಲ್ಲಿ ಮಾಲೀಕರು ಅವರ ವ್ಯಾಪಾರದ ಲಾಭನ ಹೆಚ್ಚಿಗೆ ಮಾಡ್ಕೊಳ್ಳೋದಕ್ಕೆ ತಮ್ಮ ಆಂತರಿಕ ಹಣಕಾಸಿನ ನಿಯಂತ್ರಣಗಳಲ್ಲಿ ಮಾಡಬೇಕಾಗಿರೋ 3 ಮುಖ್ಯ ಅಂಶ ಏನು? ಹಾಯ್, ನನ್ನ ಹೆಸರು ಸೌಜನ್ಯ. ನಾವು ನಮ್ಮ ವಿದ್ಯಾರ್ಥಿಗಳ ಜೊತೆ ಅಥವಾ ವ್ಯಾಪಾರ ಮಾಡೋ ಮಾಲೀಕರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಈ ಒಂದು ಪ್ರಶ್ನೆ ಅವರು ನಮ್ಮನ್ನು ಕೇಳ್ತಾರೆ. ನಮ್ಮ ಒಂದು ಅನುಭವದ ಪ್ರಕಾರ ನಾವು ಅವರಿಗೆ ಉತ್ತರನ ಕೊಡ್ತಿರ್ತೀವಿ. ಈ ಒಂದು ವಿಡಿಯೋಲಿ ಇದರ ಒಂದು ವಿಸ್ತಾರ ವಿವರಣೆ ನೋಡೋಣ. ಇದಕ್ಕೆ ಉತ್ತರ ರೆವಿನ್ಯೂ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಆದಾಯದ ನಿರ್ವಹಣೆ, ಇನ್ನೊಂದು ಕಾಸ್ಟ್ ಕಂಟ್ರೋಲ್ ಮೆಷರ್ಸ್, ಹಾಗಂದರೆ ಖರ್ಚುಗಳ ಮೇಲೆ ನಿಯಂತ್ರಣ, ಮೂರನೇದು ಎಫಿಷಿಯನ್ಸಿ ಆ್ಯಂಡ್ ಪ್ರಾಸೆಸ್ ಇಂಪ್ರೂವ್ಮೆಂಟ್, ದಕ್ಷತೆ ಮತ್ತು ಕಾರ್ಯವಿಧಾನದ ಸುಧಾರಣೆ. ಮೊದಲನೇದಾಗಿ ರೆವಿನ್ಯೂ ಮ್ಯಾನೇಜ್ಮೆಂಟ್ ಅಂತಂದರೆ ಆದಾಯದ ಒಂದು ನಿರ್ವಹಣೆ, ಅಂದರೆ ಮಾಲೀಕರು ಅವರ ಆದಾಯ ಹೇಗೆ ದಾಖಲೆ ಆಗ್ತಾ ಇದೆ, ಹೇಗೆ ವರದಿ ಆಗ್ತಿದೆ ಅನ್ನೋದಕ್ಕೆ ಗಮನ ಕೊಡಬೇಕು. ಅದಲ್ಲದೆ ಅವರು ಅವರ ಆದಾಯದಲ್ಲಿ ಏನೋ ಒಂದು ಪ್ರೈಸಿಂಗ್ ಅಂತ ಹೇಳ್ತೀವಿ, ಅಂದರೆ ಯಾವ ಬೆಲೆಗಳಲ್ಲಿ ಮಾರ್ತಿದ್ದಾರೆ, ಅದಕ್ಕೆ ತಂತ್ರ ಏನು ಅನ್ನೋದಕ್ಕೂ ಗಮನ ಕೊಡಬೇಕು. ಎರಡನೇದು ಕಾಸ್ಟ್ ಕಂಟ್ರೋಲ್ ಮೆಷರ್ಸ್, ಅಂದರೆ ಖರ್ಚುಗಳ ಮೇಲೆ ನಿಯಂತ್ರಣ. ವ್ಯಾಪಾರ ಮಾಡೋ ಮಾಲೀಕರಿಗೆ ಅವರ ಖರ್ಚಿನ ಮೇಲೆ ಒಂದು ಮೇಲ್ವಿಚಾರಣೆ ಇರಬೇಕು. ವ್ಯಾಪಾರ ಮಾಡೋ ಮಾಲೀಕರಿಗೆ ಖರ್ಚುಗಳ ಮೇಲೆ ಗಮನ ಇರಬೇಕು. ಖರ್ಚುಗಳನ್ನ ನಿಯಂತ್ರಣ ಮಾಡೋ ಅವಕಾಶಗಳ ಮೇಲೆ ಗಮನನೂ ಕೊಡಬೇಕು, ಗುರುತಿಸಬೇಕು. ಮೂರನೇದು ಎಫಿಷಿಯನ್ಸಿ ಆ್ಯಂಡ್ ಪ್ರಾಸೆಸ್ ಇಂಪ್ರೂವ್ಮೆಂಟ್, ದಕ್ಷತೆ ಮತ್ತು ಕಾರ್ಯವಿಧಾನದ ಸುಧಾರಣೆ. ಅಂದರೆ ನಮ್ಮ ಕಾರ್ಯವಿಧಾನಗಳು ಸರಳವಾಗಿರಬೇಕು, ಪರಿಣಾಮಕಾರಿಯಾಗಿರಬೇಕು. ಆವಾಗಲೇ ವ್ಯಾಪಾರ ಮಾಡೋ ಮಾಲೀಕರಿಗೆ ಒಳ್ಳೆಯ ಒಂದು ಅಂಶ, ಡೇಟಾ ಅನ್ನೋದು ಸಿಗುತ್ತೆ, ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ. ಅದರ ಬೇಸಿಸ್ ಮೇಲೆ, ಅದರ ಆಧಾರದ ಮೇಲೆ ಅವರು ಒಳ್ಳೆಯ ನಿರ್ಧಾರಗಳನ್ನ ತಗೋಬೋದು. ಹೀಗೆಲ್ಲ ಇದ್ದಾಗ ಆಂತರಿಕ ಹಣಕಾಸಿನ ನಿಯಂತ್ರಣಗಳು ಸರಿಯಾಗಿದ್ದಾಗ ವ್ಯಾಪಾರಿಗಳು ತಮ್ಮ ವ್ಯಾಪಾರದಲ್ಲಿ ಒಳ್ಳೆಯ ಒಂದು ಲಾಭನ ಗಳಿಸೋಕ್ಕೆ ಅವಕಾಶ ಆಗುತ್ತೆ. ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀವಿ. ಇನ್ನಷ್ಟು ವಿಷಯಗಳನ್ನ ತೊಗೊಂಡು ಮತ್ತೆ ನಮ್ಮ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.